ಸುಮಾರು 25 ಗ್ರಾಮಗಳ ಜನರಿಗೆ ಸಂಪರ್ಕ ಸೇತುವೆಯಾಗಿರುವ ಹರಿಹರ ತಾಲೂಕು ಬೆಳ್ಳೂಡಿ ರಾಮತೀರ್ಥ ಗ್ರಾಮದ ನಡುವೆ ಇರುವ ಸೂಳೆಕೆರೆ ಹಳ್ಳಕ್ಕೆ ಅಡ್ಡಲಾಗಿ ನಿರ್ಮಿಸಿರುವ ಸಂಪರ್ಕ ಸೇತುವೆ 2021ರ ಭಾರಿ ಮಳೆಗೆ ಕುಸಿದು ಬಿದ್ದಿದೆ. ಈ ಕುಸಿದು ಬಿದ್ದಿರುವ ಸೇತುವೆಯಿಂದಾಗಿ ಈ ಸುತ್ತಮುತ್ತಲಿನ ಹಾಗೂ ಬೆಳ್ಳೂಡಿ ಗ್ರಾಮದ ವಿದ್ಯಾರ್ಥಿಗಳಿಗೆ, ರೈತಾಪಿ ವರ್ಗಕ್ಕೆ ತೊಂದರೆಯುಂಟಾಗಿದ್ದು, ಹಲವರು ಹಳ್ಳವನ್ನು ದಾಟುವ ಸಂದರ್ಭದಲ್ಲಿ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿ ಮರಣ ಹೊಂದಿದ್ದಾರೆ. ಈ ಸೇತುವೆಯನ್ನು ನಿರ್ಮಿಸಲು ಹಲವು ಬಾರಿ ಮನವಿ ಮಾಡಿದರೂ ಶಾಸಕರು, ಸಂಸದರು ಸೇರಿದಂತೆ ಲೋಕೋಪಯೋಗಿ ಸಚಿವರು ಸ್ಥಳಕ್ಕೆ ಭೇಟಿ ನೀಡಿದ್ದು ನೂತನ ಸೇತುವೆ ನಿರ್ಮಾಣವಾಗಿಲ್ಲ. ಆದ್ದರಿಂದ ಈ ಕೂಡಲೇ ನೂತನ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡುವಂತೆ ಬೆಳ್ಳೂಡಿ ರಾಮತೀರ್ಥ ಗ್ರಾಮದ ನಾಗರಿಕರು ಹರಿಹರ ತಾಲೂಕು ದಂಡಾಧಿಕಾರಿಗಳಾದ ಸಂತೋಷ್ ಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಿವಪ್ಪ, ಕೆಆರ್ ತಾನಪ್ಪ, ಕಿರಣ್ ಕುಮಾರ್, ಬಸವರಾಜು, ಕಿರಣ್, ಸಿದ್ದಲಿಂಗಪ್ಪ, ಕೆಆರ್ ರಮೇಶ್, ಡಿಎಸ್ ಶಿವು, ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರಾದ ಮಂಜುನಾಥ ಎಂ, ರಾಜನಹಳ್ಳಿ ತಾಲೂಕು ಸಂಚಾಲಕರಾದ ಮಂಜಪ್ಪ ಜಿಎಂ ಹಾಗೂ ಬೆಳ್ಳೂಡಿ ರಾಮತೀರ್ಥ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮಸ್ಥರ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಬೆಂಬಲ ವ್ಯಕ್ತಪಡಿಸಿದರು. ವರದಿ ಶೇಖ್ ಅಲ್ತಾಫ್, ಸ್ಮಾರ್ಟ್ ನ್ಯೂಸ್ ಕನ್ನಡ, ಹರಿಹರ. ನಮ್ಮ ಹೆಸರು ಮಂಜುನಾಥ್ ಅಂತ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಅಧ್ಯಕ್ಷರು, ಹರಿಹರ. ಇವತ್ತೇನು ಬೆಳ್ಳೂಡಿ ಮತ್ತು ರಾಮತೀರ್ಥ ಗ್ರಾಮಸ್ಥರು ತಹಸೀಲ್ದಾರ್ ಅವರಿಗೆ ಒಂದು ಮನವಿ ಕೊಡಲಿಕ್ಕೆ ಬಂದಿದ್ರು. ಬಂದು ನೆಗನಹಳ್ಳಿ ಮತ್ತು ಬೆಳ್ಳೂಡಿ ರಾಮತೀರ್ಥದ ಗ್ರಾಮಸ್ಥರು ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಇವತ್ತು ತಹಸೀಲ್ದಾರಿಗೆ ಮನವಿ ಕೊಡಕ್ಕೆ ಬಂದಿದ್ರು. ಅದೇ ರೀತಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಬೆಂಬಲವನ್ನು ಕೇಳಿದ್ರು. ಇವತ್ತು ನಾವು ಆ ಗ್ರಾಮಸ್ಥರ ಜೊತೆಯಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿನೂ ಹೋರಾಟಕ್ಕೆ ಧುಮುಕ್ತೀವಿ, ಜೊತೆಯಾಗಿ ನಿಲ್ತೀವಿ. ಆಮೇಲೆ ಏನಂದರೆ ಈಗ ಒಂದು 5-6 ವರ್ಷದಿಂದ ಅದು ಸೇತುವೆ ಬಿದ್ದತಿ. 7 ವರ್ಷದಿಂದನೂ ಸೇತುವೆ ಬಿದ್ದತಿ. ಅಲ್ಲಿ ಸರಿಸುಮಾರು 8ರಿಂದ 10 ಹಳ್ಳಿಗಳಿಗೆ ಜನಗಳಿಗೆ ತೊಂದರೆ ಆಗ್ತೈತಿ, ಗ್ರಾಮಸ್ಥರಿಗೆ, ಆಮೇಲೆ ರೈತರಿಗೆ, ಆಮೇಲೆ ಜಾನುವಾರುಗಳಿಗೂ ತೊಂದರೆ ಆಗ್ತೈತಿ, ವಿದ್ಯಾರ್ಥಿಗಳಿಗೂ ತೊಂದರೆ ಆಗ್ತೈತಿ. ಈಗಲೇ ಸರಿಸುಮಾರು ಒಂದು 5-6 ಜನ ಸಾವನ್ನಪ್ಪಿದ್ದಾರೆ ಆ ಹಳ್ಳದ ಇದು ಕೊಚ್ಕೊಂಡು ಹೋಗಿ. ಆಮೇಲೆ ಸಾಕಷ್ಟು ಜಾನುವಾರುಗಳು ಕೊಚ್ಕೊಂಡು ಹೋಗಿದಾವು. ವರ್ಷದಿಂದ ಎತ್ತಿನ ಗಾಡಿ ಒಂದು ವರ್ಷದಿಂದ ಹಳ್ಳ ದಾಟಕ್ಕೆ ಹೋಗಿ ಎತ್ತಿನ ಗಾಡಿ ಮತ್ತೆ ಆಕಳ ಎಲ್ಲವೂ ಕೊಚ್ಕೊಂಡು ಹೋಗಿದಾವು. ದಯಮಾಡಿ ಜನಪ್ರತಿನಿಧಿಗಳಾಗ್ಲಿ, ಅಧಿಕಾರಿಗಳಾಗ್ಲಿ ನಿರ್ಲಕ್ಷ್ಯ ತೋರದೆ ದಯವಿಟ್ಟು ಶೀಘ್ರ ಪರಿಹಾರ ಒದಗಿಸ್ಕೊಡ್ಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರ ಜೊತೆಯಲ್ಲಿ ನಾವು ಹರಿಹರ ಮತ್ತು ಶಿವಮೊಗ್ಗ ರೋಡನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಬೆಳ್ಳೂಡಿ ರಾಮತೀರ್ಥ ನೆಗನಹಳ್ಳಿ ಗ್ರಾಮಸ್ಥರ ಜೊತೆಯಲ್ಲಿ ಕೂಡಿ ರಸ್ತೆ ತಡೆಯನ್ನು ಮಾಡ್ತವೆ ಅಂತಂದೇಳಿ ಈ ಮೂಲಕ ಹೇಳಕ್ಕಿಷ್ಟ. ಗ್ರಾಮ ಮತ್ತು ರಾಮತೀರ್ಥ ಗ್ರಾಮದ ನಡುವೆ ಇರುವ ರಸ್ತೆ ಸೇತುವೆ ಅದು ಹಿಂದೆ ನಮ್ಮ ಶಾಸಕರಾದ BP ಹರೀಶ್ ರವರು ಏನೋ ಮಾಡಿ ಚೆಕ್ ಡ್ಯಾಮ್ ಸೇತುವೆ ಅಂತ ಮಾಡಿಸಿದ್ರು. ಅದರಲ್ಲಿ ನೀರು ಹೋಗದೆ ಮರ ಗಿಡ ಅಡ್ಡಾಗಿ ಈಗ ಹಾಳಾಗಿ ನೀರೆಲ್ಲ ಒತ್ತಿ ನೀರು ಬೇರೆ ಕಡೆ ನೀರು ಡೈವರ್ಟ್ ಆಗಿ ಆ ರೋಡು ಎಲ್ಲ ಹಾಳಾಗಿ ಹೋಗಿದೆ. ಅದನ್ನು ಮಾಡಿಕೊಡ್ತೇವೆ ಅಂತ DC ಅವ್ರು ಬಂದು ನೋಡ್ಕೊಂಡು ಹೋಗಿದ್ರು ಹಿಂದೆ. ಆದರೂ ಇದು ಇಲ್ಲಿವರೆಗೂ ಮಾಡ್ತಾ ಇಲ್ಲ. ಆಮೇಲೆ ಆ ಜಮೀನಿನ ಪರಿಹಾರ ಕೊಟ್ಟಿಲ್ಲ. ಜಮೀನಿನ ಪರಿಹಾರ ಕೊಡದಲ್ಲೇ ಅದು ಮತ್ತು ಸ್ಟಾಪ್ ಆಗುತ್ತೆ ಕೆಲಸ. ಇದು ಮಾಡ್ಕೊಂಬ ಜಮೀನಿಗೆ ಪರಿಹಾರ ಕೊಡಬೇಕು ಮೂಲ ವಾರಸುದಾರರಿಗೆ. ಆಮೇಲೆ ದಯವಿಟ್ಟು ಇದು ಭಾಳ ಜನಗಳಿಗೆ ತೊಂದರೆ ಇದೆ. ಅಲ್ಲಿ ನೆಗೇನಹಳ್ಳಿ, ರಾಮತೀರ್ಥ ಅವು ಎರಡು, ಆಮೇಲೆ ಇದು ಆ ಹಳ್ಳಿಗಳಿಂದ ಓದಕ್ಕೆ ಬರ್ತಕ್ಕಂಥ ಹೈಸ್ಕೂಲಿಗೆ ಬರ್ತಕ್ಕಂಥ ಹುಡುಗರು ಇಲ್ಲಿ ಅರನಹಳ್ಳಿ ಅನಗವಾಡಿ ಮೇಲೆ ಸುತ್ತರ್ಕೊಂಬರ್ಬೇಕು. ಇಷ್ಟೊಂದು ಸಮಸ್ಯೆ ಇದೆ ಹುಡುಗರಿಗೆ. ಆಮೇಲೆ ಆ ಕಡೆ ಸ್ವಲ್ಪ ಹೆಚ್ಚು ಕಮ್ಮಿ 25% ನಮ್ಮ ಬೆಳ್ಳೂಡಿ ಜಮೀನಿದೆ. ಆ ಜಮೀನಿಗೆ ಓಡಾಡಬೇಕು ಅಂದರೆ ನಾವು ಬಾನಹಳ್ಳಿ ಮೇಲೆ ಬರಬೇಕು ಸುತ್ತರ್ಕೊಂಡು. ದಿನ ಕೆಲಸ ಮಾಡೋದು ಯಾವಾಗ ಅಲ್ಲಿದ್ದ ಹೋಗಿ ಸುತ್ತರ್ಕೊಂಡು. ಇಷ್ಟೆಲ್ಲ ಸಮಸ್ಯೆ ಇದ್ದಾಗ ಇದು ಮಾಡ್ಕೊಡ್ತೇವೆ ಅಂತ ಸುಮಾರು ಸರಿ ಆಶ್ವಾಸನೆ ಕೊಟ್ಟಿದ್ದಾರೆ. ಆದರೆ ಯಾಕೆ ಮಾಡ್ತಾರಲ್ಲ? ನಾವು ಭಾಳ ಸರಿ ಹೋಗಿ DC ಎಲ್ಲರಿಗೂ ಕಂಡು ಹೇಳಿದ್ದೇವೆ, ಆದರೂ ಮಾಡ್ತಾರಲ್ಲ. ಅವರು ಬಂದು ಹೋಗಿದ್ದಾರೆ. ದಯವಿಟ್ಟು ಇದನ್ನು ಸರ್ಕಾರ ಎಚ್ಚೆತ್ತುಕೊಳ್ಳದ ಇದ್ದರೆ ಮುಂದಿನ ಈ ರಸ್ತೆ ತಡೆವಳಿ ಐತಲ್ಲ, ಅದನ್ನು ನಾವು ಇದರ ಹತ್ರ ಹಳ್ಳದ ಹತ್ರ ತಡೆ ಹಿಡಿತೇವೆ ನಾವು, ಸುಳೇಕೆರೆ ಹಳ್ಳದ ಹತ್ರ. ಯಾಕಂದರೆ ಇಲ್ಲಿ ಬೆಳ್ಳೂಡಿಯಿಂದ ಇರೋದು
ಅದು ಸೇತುವೆ ಬಿದ್ದು 4 ರಿಂದ 5 ವರ್ಷ ಆತು, 7 ವರ್ಷ ಆತು. ಅದು ಏನಪ್ಪ ಅಂದ್ರೆ ದನ ಕರುಗಳು ಎಷ್ಟೋ ದನ ಕರುಗಳು ಸತ್ತೋಗಿದ್ದವು. ಮತ್ತೆ ಆ ಕಡೆಯಿಂದ ಬರೋದು ಶಾಲಾ ಮಕ್ಕಳು, ಹೆಣ್ಣು ಮಕ್ಕಳು, ಈಗ ರಾಜಕಾರಣಿ ಮಕ್ಕಳು ಅಷ್ಟನ, ಬಡವ್ರ ಮಕ್ಕಳನ್ನ ಅವರ ಒಂದನ. ಅದು ರಾಜಕಾರಣಿಗಳ ಮಕ್ಕಳು ದೊಡ್ಡ ದೊಡ್ಡ ಸ್ಕೂಲಿಗೆ ಇರುತ್ತೆ, ಇಲ್ಲಿ ಗೋರ್ಮೆಂಟ್ ಸ್ಕೂಲಿಗೆ ಹೋಗೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ. ಆಮೇಲೆ ಎಷ್ಟೋ ರೈತರು 1 ಎಕರೆ, 3/4 ಗುಂಟೆ, ಅರ್ಧ ಎಕರೆ ಈ ಥರ ಹೊಲಗಳು ಅದಾವು. ಹಳ್ಳದಿಂದ ತಡ ಹೋದ್ರೆ ಅವ್ರ ಜೀವನ ನಡೀತೈತಿ. ಅವರು ವಯಸ್ಸಾಗೈತಿ, ಅವ್ರಿಗೆ ಹೋಗೋಕ್ಕಾಗಲ್ಲ. ಹಂಗಾಗಿ ಅವ್ರ ಜೀವನ ಎಲ್ಲ ಬೀದಿ ಪಾಲು ಬಂದೈತಿ. ಮನೆಗಳೆಲ್ಲ ಅವ್ರು ಯಾರ್ದೋ ಕೂಟಾಗ ಊಟ ಮಾಡೋಕ್ಕೆ ಭಾಳ ತೊಂದರೆ ಆಗೈತಿ. ಈ ಥರ ಆದರೆ ಮತ್ತೆ ಅವ್ರು ದಾಟಿ ಹೋಗೋಕ್ಕಾಗಲ್ಲ. ಹೊಲಗಳು ಈಗ ಖರೀದಿ ಮಾಡೋಕ್ಕಾಗಲ್ಲ. ಕೋಟ್ಯಾಂತರ ರೂಪಾಯಿ ದುಡ್ಡು ಆಗೈತಿ, ಲಕ್ಷಾಂತರ ರೂಪಾಯಿ ದುಡ್ಡು ಎಲ್ಲೆಲ್ಲ ಹೋಗಿ ಸುರಿತಾರ. ಎಲೆಕ್ಷನ್ ಓಟ್ ಬೂತಿ ಸುರಿತಾರ, ಎಲ್ಲೇ ಸುರಿತಾರ. ಒಂದು ಇದು ಸೇತುವೆಗೆ ಹಾಕೋದಾಗಿಲ್ಲ ಅವರಿಗೆ. ಎಷ್ಟೋ ಜಾನುವಾರುಗಳಿಂದ ಸ್ಕೂಲು, ಆಸ್ಪತ್ರೆಗೆ ಹೋಗ್ಬೇಕಂದ್ರೆ 10-15 ಕಿಲೋಮೀಟ್ರ್ ಮಾಡ್ಬೇಕು. ಹೆರಿಗೆ ಹೆಣ್ಮಕ್ಳು ಹೋಗ್ಬೇಕಂದ್ರೆ 10-15 ಕಿಲೋಮೀಟ್ರ್ ಹೋಗ್ಬೇಕು. ಅದು ಸೇತುವೆ ದಾಟಿ ಹೋಗ್ಬೇಕಾದ್ರೆ ನಮ್ಮೂರು ಗೋರ್ಮೆಂಟ್ ಹಾಸ್ಪಿಟ್ಲ್ ಐತಿ, ರಾಮತೀರ್ಥೊಳಗೆ ಗೋರ್ಮೆಂಟ್ ಹಾಸ್ಪಿಟ್ಲ್ ಇಲ್ಲ. ಅವರು 1 ಕಿಲೋಮೀಟ್ರ್ ಒಳಗೆ ಬಂದು ಚಿಕಿತ್ಸೆ ತೋರಿಸಿ ಅವ್ರ ಜೀವನ ಉಳಿಸ್ಕೊಂತಾರಲ್ಲ. ಅದಕ್ಕೋಸ್ಕರ ಇದು ಐತಲ್ಲ, ಈ ಸೇತುವೆ ಅತಿ ಬೇಗ ಏನಾರ ನಮಗೊಂದು ದಾರಿ ಈ ಸದ್ಯ ಮಟ್ಟಿಗೆ ಆಗಲಿ ಸಂಪೂರ್ಣ ಮಾಡಿಸ್ಕೊಡ್ಬೇಕು. ಇಲ್ಲಾಂದ್ರೆ ಸದ್ಯದ ಮಟ್ಟಿಗೆ ಆಗಲಿ ಅದು ಓಡಾಡೋದು ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಾಂದ್ರೆ ಹರಿಹರ ಶಿವಮೊಗ್ಗ ರೋಡಿಗೆ ನಮ್ಮ ರೈತರು ಎಲ್ಲರೂ ಬಂದು ಅಡ್ಡ ತಡೆಗೋಡೆ ಹಿಡಿದು ಸಂಘ ಸಂಸ್ಥೆಗಳನ್ನು ಎಲ್ಲರನ್ನೂ ಪರಿಚಯ ಮಾಡಿ, ಆ ಸರ್ಕಾರದ ಮುಖಾಂತರ ಯಾವ ಮುಖಾಂತರ ಐತೆ ಆ ಮುಖಾಂತರ ಹೋಗಿ ನಾವು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಅದು ಯಾವ ಥರ ಬೇಕೋ ಹೋರಾಟ ಆ ಹೋರಾಟನ ಮುಂದರಿತೇವೆ. ಅದಕ್ಕೋಸ್ಕರ ಜಿಲ್ಲಾಡಳಿತ, ಮಿನಿಸ್ಟ್ರು, ಮಂತ್ರಿಗಳು ಎಲ್ಲರೂ ಓಟಿದ್ದಾಗ ಅಷ್ಟೇ ಇವ್ರು ಮೀಟಾಗ್ರಿ ಅಂತಾರೆ. ಅವು ಬೇರೆದ ಕಷ್ಟಗಳು ಬಂದಾಗ ಯಾರು ಹತ್ರ ಬರಲ್ಲ. ಯಾಕೆ ಅವರಿಗೆ ಓಟ ಇಂಪಾರ್ಟೆಂಟ, ಜನಗಳು ಇಂಪಾರ್ಟೆಂಟ್ ಅನ್ನೋದು ಇದೇ ಒಂದು ಉದ್ದೇಶ ಗೊತ್ತಾಗೈತಿ. ನಿನ್ನೆ ಒಬ್ಬರು ವಯಸ್ಸಾದರು, ಅವ್ರಿಗೆ ಮಕ್ಕಳು ಅಂತ ಇದು ಇಲ್ಲ. ಅವರು ಹಂಗಾಗಿ ಅವ್ರ ತಂದೆರ ದುಡ್ಕೊಂಡು ತಿನ್ನೋಂಥ ವ್ಯವಸ್ಥೆ ಇತ್ತು. ಈಗ ಅವ್ರ ಎಂಟರ್ ತಾಯರು ಬೀದಿ ಪಾಲು ಬಂದರೆ, ಮನಿತನ ಬೀದಿ ಪಾಲು ಬಂದೈತಿ. ಅವ್ರ ಶವ ಸತ್ತು ಐತಿ, 3 ದಿನ ಆಯ್ತು, ಇವತ್ತು ಸಿಕ್ಕತಿ. ನಾವು ಯಾವುದೇ ಜಾತಿ ಧರ್ಮಲ್ಲಿ ಎಲ್ಲರೂ ಅಣ್ಣ ತಮ್ಮ ಅಂತ ಅದಾವೆ. ನಮ್ಮ ಬೆಳ್ಳೂಡಿ ಗ್ರಾಮದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದು ಪ್ರತಿಭಟನೆ ಮಾಡ್ತೇವೆ. ಮುಂದಿನ ದಿನಮಾನಗಳಲ್ಲಿ ಅವ್ರು ನೋಡ್ಬೇಕು ಸರ್ಕಾರದವ್ರು. ಎಲೆಕ್ಷನ್ ಇದೆ, ನಾವು ಯಾವಾಗ ಮಾಡ್ತೇವೆ ಗೊತ್ತಿಲ್ಲ. ಇದಕ್ಕೆ ಒಂದು ಪರಿಹಾರ, ಸೂಕ್ತ ಪರಿಹಾರ ಕೊಡಲಿಲ್ಲ ಅಂದ್ರೆ ಯಾವಾಗ ಬೇಕಾದ್ರೆ ಅವು ಪರಿಹಾರ ಮಾಡ್ತೇವೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಎಚ್ಚರಿಕೆ ಬೇಕಂತ ನಾವು ಕೇಳ್ಕೊಳ್ತೇವೆ. ಈಗ ಎಲ್ಲ ಬೆಳ್ಳೂಡಿ ಗ್ರಾಮದಲ್ಲಿ ಎಲ್ಲ ರೈತಾಪಿ ವರ್ಗನೇ ಜಾಸ್ತಿ ಇರೋದು. ಯಾರು ಇಂಜಿನಿಯರು, ಡಾಕ್ಟ್ರು ಯಾರು ಇಲ್ಲ, ಎಲ್ಲ ರೈತರೇ ಇರೋದು. ಇಂಜಿನಿಯರ್, ಡಾಕ್ಟ್ರ್ ಇದ್ದತ್ರ ಎಲ್ಲ ರಸ್ತೆಗಳು ಹೈಫೈ ಇರ್ತವೆ. ರೈತರು ಇರೋ ಜಾಗಗಳೆಲ್ಲ ಮತ್ತು ಯಾರು ರೈತರ ಬಗ್ಗೆ ಕಾಳಜಿನೇ ಇಲ್ಲ. ಭಾರತದ ಬೆನ್ನೆಲುಬು ಅಂದರೆ ರೈತರು, ಹೆಸರಿಗೆ ಮಾತ್ರ ಭಾರತದ ಬೆನ್ನೆಲುಬು ರೈತರು. ಇವತ್ತು ಎಷ್ಟು ಕಷ್ಟಪಟ್ಟು ಓಡಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಈಗ ಯುವಕರು ಯಾರು ರೈತರ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಎಲ್ಲರೂ ಯಾವುದಾದ್ರೂ ಕಂಪ್ನಿಗಳಿಗೆ ಹೋಗೋದು ಇದು ಮಾಡ್ತೀವಿ. ಈಗ ಎಲ್ಲ ವಯಸ್ಸಾದವ್ರೆ ಅಲ್ಲಿ ಎಲ್ಲ ಕೆಲಸ ಮಾಡ್ತಾ ಇರೋದು. ವಯಸ್ಸಾದವ್ರು ತಡಾಯ್ಬೇಕಂದ್ರೆ ನದಿ ಮಳೆ ಬಂದಾಗ ಪ್ರವಾಹ ಜಾಸ್ತಿ ಆಗುತ್ತೆ. ಪ್ರವಾಹ ಜಾಸ್ತಿ ಆದಾಗ ವಯಸ್ಸಾದವ್ರ ಕೈಲೇ ಅಲ್ಲಿ ಶಕ್ತಿ ಇರೋದಿಲ್ಲ. ಶಕ್ತಿ ಇರೋ ಕಾರಣ ನೀರಿಗೆ ಕೊಚ್ಕೊಂಡು ಹೋಗೋದಂತೂ ಸಂಭವ ಜಾಸ್ತಿ ಇದೆ. ಆಮೇಲೆ ನಾವೆಲ್ಲ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಭಾಳ ಸರಿ ಗಮನ ಹರಿಸಿದ್ರು ಯಾವುದೇ ಪರಿಹಾರನೂ ನೀಡಿಲ್ಲ. ಮತ್ತು ರಸ್ತೆ ಬಗ್ಗೆ ಯಾವುದೇ ಒಂದು ಕಿಂಚಿತ್ ಒಂದು ಸಣ್ಣ ಕಲ್ಲು ಹಾಕೋ ಅಂಥ ವ್ಯವಸ್ಥೆ ಕೂಡ ಆಲೋಚನೆ ಮಾಡಿಲ್ಲ. ನಾವು ಈಗಾಗಲೇ ಭಾಳ ಸರಿ ಮನವಿ ಮಾಡಿರೋದ್ರ ಕಡೆಯಿಂದ ಇದು ಕೊನೆ ಮನವಿಯಾಗಿ ನಾವು ತಹಸೀಲ್ದಾರ್ ಇವತ್ತು ಕೊನೆ ಮನವಿಯಾಗಿ ಕೊಡ್ತಾ ಇದ್ದೇವೆ. ಇದ್ರ ಮೂಲೂ ಯಾವುದೇ ರೀತಿಯ ಸೇತುವೆ ನಿರ್ಮಾಣದ ಅವರು ಮಾಡದೇ ಇದ್ದರೆ ನಾವು ಉಗ್ರ ಪ್ರತಿಭಟನೆ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲ ನಿರ್ಧಾರ ಮಾಡಿದ್ದೇವೆ. ಇವರು ಜನಪ್ರತಿನಿಧಿಗಳು 5 ವರ್ಷ ಆಮೇಲೆ ಎಲ್ಲ ಸಂಘಟನೆಗಳಿಗೂ ಮನವಿ ಮಾಡ್ಕೊಳ್ತಾ ಇದ್ದೇವೆ. ಎಲ್ಲ ಬೆಳ್ಳೂಡಿ ಮತ್ತು ರಾಮತೀರ್ಥ ಗ್ರಾಮ ರೈತರಿಗೆ ಬೆಂಬಲ ಕೊಡ್ರಿ ಅಂತ ಈ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಈ ಜನಪ್ರತಿನಿಧಿಗಳು ಬರ್ತಾರೆ. ಬಂದು ಈಗ ನಾವು ಶಾಸಕರ ಹತ್ರ ಹೋದರೆ MP ಹತ್ರ ಹೋಗ್ರಿ ಅಂತಾರೆ, MP ಹತ್ರ ಹೋದರೆ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಹೋಗ್ರಿ ಅಂತಾರೆ. ಹಿಂಗೆ ನಾವೆಲ್ಲ ಬದುಕು ಕೆಲಸ ಎಲ್ಲ ಬಿಟ್ಟು ರೈತರೆಲ್ಲ ಅವ್ರ ಹತ್ರ ಅಡ್ಡಾಡಕ್ಕೆ ಅಂತ ಇರೋಕ್ಕಾಗೋದಲ್ಲ. ನಾವು ಎಷ್ಟು ಸಾರಿ ಮನವಿ ಮಾಡಬೇಕಂತ ಇನ್ನೂ ಗೊತ್ತಿಲ್ಲ. ಇದರ ಪರಿಣಾಮವಾಗಿ ಮುಂದೆ ಜನಪ್ರತಿನಿಧಿಗಳು ನಾವು ಗ್ರಾಮದ ಒಳಕ್ಕೆ ಬಿಟ್ಕೊಳಕ್ಕೆ ತಡೆ ಹಿಡಿಬೋದು ಮುಂದಿನ ದಿನಮಾನಗಳು. ಆದಷ್ಟು ಬೇಗ ಸೇತುವೆಯನ್ನು ನೀವು ನಿರ್ಮಾಣ ಮಾಡಿಕೊಡ್ಬೇಕಂತ ಈ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ.